ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮೀರಾ ಮೇಲ್ ಮಾಡಿದಾಳೆ ಬಾವ. ಐ ಸಾ ದಟ್. ಅದಕ್ಕೆ ಬಾವ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕು. ಏನದಕ್ಕೆ? ಜೇಂಡೆ ಬಗ್ಗೆ. ಅವನ ಬಗ್ಗೆನಾ? ಅವನ ಬಗ್ಗೆ ಮಾತಾಡೋದು ಬರ್ತಲ್ಲ ಬಿಡಿ. ಇಟ್ಸ್ ವರ್ತ್ ಫ್ಯೂ ಕ್ರೋರ್ಸ್ ಬಾವ. ವಾಟ್? ನಮ್ಮಿಂದ ಒಂದಷ್ಟು ಪ್ರಾಪರ್ಟೀಸ್ ಮತ್ತು ದುಡ್ಡನ್ನು ಹೊಡ್ಕೊಂಡಿದ್ದಾರೆ ಅವರು. ಅವನ ಯೋಗ್ಯತೆಗೆ ಅವನಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅದಕ್ಕೆ? ಬಿಡಿ. ಇಲ್ಲ ಬಾವ, ಇದನ್ನು ಅಷ್ಟು ಸುಲಭವಾಗಿ ತಗೊಳ್ಳೋ ವಿಷಯ ಅಲ್ಲ. ಈ ಹಿಂದೆ ಅವರು ನಿಮ್ಮನ್ನು ಬಳಸ್ಕೊಂಡು ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡಿರೋದು ಒಂದು ಕಡೆ. ಆದರೆ ಈಗ ನಮಗೆ ಗೊತ್ತಿಲ್ಲದೆ ವರ್ಧನ್ ಫ್ಯಾಮಿಲಿಗೆ ಸೇರಿರೋ ಪ್ರಾಪರ್ಟೀಸ್ ಮತ್ತು ಫ್ಯಾಕ್ಟ್ರೀಸ್ನೆಲ್ಲ ತಗೊಂಡಿದ್ದಾರೆ. ಈ ವಿಷಯವಾಗಿ ಮೀರಾ ಹತ್ರ ಮಾತಾಡಬೇಕು ಬಾವ. ಅದರಲ್ಲಿ ಅವಳ ರೋಲ್ ಏನು ಅನ್ನೋದನ್ನು ತಿಳ್ಕೋಬೇಕು. ಮೀರಾ ರೋಲಾ? ವಾಟ್ ಯು ಮೀನ್ ಅದಕ್ಕೆ? ಯು ಮೀನ್ ಮೀರಾ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ಇಲ್ಲ ಬಾವ, ಡೌಟ್ ಅಲ್ಲ. ಪಾಪ ಮೀರಾನ ಅವಳಿಗೆ ಗೊತ್ತಿಲ್ದಂಗೆ ಬಳಸ್ಕೊಂಡಿದ್ದಾರೆ. ಈಗಲೂ ಅವಳು ಎಲ್ಲೂ ಹೋಗೋದಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ಸಾರಿ, ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ. ಮೀರಾ ಅವ್ರು ಹೋಗೋಕ್ಕೆ ಅವ್ರ ಅಗ್ರಿಮೆಂಟ್ ಬಿಡಲ್ಲ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್, ಮೀರಾ ಅವ್ರ ಜೊತೆ ಆಗಿರೋ ಅಗ್ರಿಮೆಂಟ್ ಪ್ರಕಾರ ಅವ್ರನ್ನ ಯಾರೂ ಕೆಲಸದಿಂದ ತೆಗೆದುಹಾಕೋಕ್ಕಾಗಲ್ಲ. ಅವರು ಕೂಡ ವರ್ಧನ್ ಸಂಸ್ಥೆಯನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಕ್ರಾಸ್ ಚೆಕ್ ಮಾಡಿ. ಮೀರಾ ಅವ್ರ ಜೊತೆ ಆಗಿರೋ ಅಗ್ರಿಮೆಂಟ್ ಇದು ಅಂತ ನಾನು ಎಲ್ಲೋ ನೋಡಿದ್ದು ಫೀಲ್ ಆಗ್ತಿದೆ. ವಿಶು, ಅನ್ಕೊಂಡೆ ನೀನು ಇಲ್ಲೇ ಇರ್ತೀಯ ಅಂತ. ಈಗೇನು ಕೆಲ್ಸದ ರಿಲೇಟೆಡ್ ಮೀಟಿಂಗಾ? ನೋ, ನಾನು ಗುಡ್ ನೈಟ್ ಹೇಳ್ಬಿಟ್ಟು ಹೋಗೋಕ್ಕೆ ಬಂದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ವರ್ಧನ್ ಗ್ರೂಪ್ಸ್ ಇದು ಜಸ್ಟ್ ನನ್ನ ಕೆಲಸ ಮಾಡೋ ಆಫೀಸ್ ಮಾತ್ರ ಅಲ್ಲ. ಇದು ನನ್ನ ಲೈಫ್ ಸ್ಟೈಲ್, ನನ್ನ ಅಡ್ರೆಸ್. ಮೀರಾ ಹೆಗ್ಡೆ ಅನ್ನೋಳಿಗೆ ಐಡೆಂಟಿಟಿ ಕೊಟ್ಟಿದ್ದೆ ಈ ಕಂಪನಿ. ಇದನ್ನು ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತ ಎಲ್ರಿಗೂ ಮೇಲ್ ಮಾಡಿದ್ದೀನಿ. ಬಟ್ ಇದನ್ನು ಯಾವತ್ತಾದರೂ ನನಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯನಾ? ಯಾವತ್ತಿಗೂ ಇಲ್ಲ. ನಾನು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ಪ್ರಕಾರನೂ ಸಾಧ್ಯ ಇಲ್ಲ. ಎಮೋಷ್ನಲಿ ಅಂತೂ ಯಾವತ್ತಿಗೂ ಸಾಧ್ಯ ಇಲ್ಲ. ಬಟ್ ಇದೊಂದು ನಾಟಕ ನಾನೀಗ ಆಡಲೇಬೇಕು. ಜಸ್ಟ್ ಆ ಚೇಂಡಿನ ವಾಪಸ್ ಕರೆಸ್ಕೊಳ್ಳೋದಕ್ಕೋಸ್ಕರ. ಅಕಸ್ಮಾತ್ ಇದೆಲ್ಲ ಜಸ್ಟ್ ನಾಟಕ ಅಂತ ಅನುಗೋ ಇಲ್ಲ ಹರ್ಷ ಸರ್ಗೋ ಗೊತ್ತಾಗೋದ್ರೆ ನೋ, ಐ ಶುಡ್ ಬಿ ವೆರಿ ಕೇರ್ಫುಲ್. ಅಲ್ಲ, ಆರ್ಯ ಸರ್ ಬದುಕಿರೋದೇ ಆದರೆ ಅದು ಅನುಗೆ, ಶಾರದಾ ಮ್ಯಾಮ್ಗೆ ಗೊತ್ತಿಲ್ಲದೆ ಇರೋಕ್ಕೆ ಹೇಗೆ ಸಾಧ್ಯ? ಇದನ್ನು ಹೇಗೆ ಕ್ರಾಸ್ ಚೆಕ್ ಮಾಡಲಿ? ಛೇ, ನೀನು ಜಸ್ಟ್ ಕೆಲಸ ಮಾಡ್ತಾ ಕೂತಿದ್ದಾಗ ನಿಂಗೆ ಹಳೇದೆಲ್ಲ ನೆನಪಾಗಿ ಮುಂಚಿನ ಥರನೇ ಆಗಿದೆಯೇನೋ ಅಂತ ಅನ್ಸುತ್ತೆ. ಆದರೆ ನೀನು ನನ್ನ ಹತ್ರ ಮಾತಾಡೋ ರೀತಿ, ನನ್ನ ನೋಡೋ ರೀತಿ, ಮತ್ತೆ ನನ್ನ ಮಾತಿಗೆ ರೆಸ್ಪಾಂಡ್ ಮಾಡೋ ರೀತಿ ಎಲ್ಲ ನೋಡಿದ್ರೆ ಐ ಫೀಲ್ ಯುವರ್ ಅ ಕಂಪ್ಲೀಟ್ ಸ್ಟ್ರೇಂಜರ್ ವಿಶು. ವಿಶು, ಯು ನೀಡ್ ರೆಸ್ಟ್. ಪ್ಲೀಸ್ ಮಲ್ಕೋ. ಅಲ್ಲ, ನೀನು ಯಾಕೆ ಅವ್ರ ಕಂಪ್ನಿಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನಿನ್ನ ಬಗ್ಗೆ ನಿನ್ನ ಗಮನ ಕೊಡು. ನಿನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನಿನ್ನ ಡಾಕ್ಟರ್ ಅಂತೂ ನಿನ್ನ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ನೋಡು, ನನ್ನ US ಫ್ರೆಂಡ್ಸ್ಗೆ ಒಂದಷ್ಟು ರೆಫರೆನ್ಸ್ ಕೇಳಿದ್ದೀನಿ. ನಾವು ವಾಪಸ್ USಗೆ ಹೋಗಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ. ನನಗೆ ಯಾಕೋ ಇಲ್ಲಿ ಡಾಕ್ಟರ್ಸ್ ಬಗ್ಗೆ ಒಂಚೂರು ನಂಬಿಕೆನೇ ಇಲ್ಲ. ನೋಡಿ, ನಾನು ನಿಮಗೆ ಅವತ್ತು ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನೀವು ಹೇಳೋದು ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಜಸ್ಟ್ ಕಾಂಟ್ ಕನೆಕ್ಟ್ ಟು ವಾಟ್ ಯು ಆರ್ ಸೇಯಿಂಗ್. ಸೊ ನನಗೆ ಸ್ವಲ್ಪ ಸಮಯ ಬೇಕು. ಈ
ಇನ್ನೂ ಎಷ್ಟು ಟೈಮ್ ವಿಶು? ನೀನು ಬೇರೆನೇ ವ್ಯಕ್ತಿ ಆಗ್ಬಿಡ್ತೀಯಾ, ಅಷ್ಟು ಹಿಪ್ನೋಟೈಸ್ ಮಾಡಿದ್ದಾರೆ. ಟ್ರೈ ಟು ರಿಮೆಂಬರ್ ಯುವರ್ ಸೆಲ್ಫ್. ಮೇ ಬಿ ನಾವಿಬ್ರು ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಂಗೆ ಹಳೆದೆಲ್ಲ ನೆನಪಾಗುತ್ತೆ ಅನ್ಸುತ್ತೆ. ಪ್ಲೀಸ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಪ್ಲೀಸ್ ನೀನು ಈ ಥರ ಮುಖ ಮಾಡಬೇಡ. ಐ ಕಾಂಟ್ ಹ್ಯಾಂಡಲ್ ದ ಸೈಲೆನ್ಸ್. ನನಗೆ ಸ್ವಲ್ಪ ಸಮಯ ಕೊಡಿ ದಯವಿಟ್ಟು. ವರ್ಧನ್ ಸಂಸ್ಥೆಯಲ್ಲಿ ನಾನು ಮಾಡಬೇಕಾಗಿರೋ ಕೆಲಸಗಳಿದ್ದಾವೆ. ನಾನು ಕೆಲವು ತಪ್ಪುಗಳನ್ನ ಗುರುತಿಸಿದ್ದೀನಿ. ಅದನ್ನು ಸಾಬೀತುಪಡಿಸೋ ಹೊಣೆ ನನ್ನ ಮೇಲಿದೆ. ಐ ನೀಡ್ ಟೈಮ್. ಎಷ್ಟು ಟೈಮು? ಅ ವೀಕ್, ಅ ಮಂತ್, ಅ ಇಯರ್? ಗೊತ್ತಿಲ್ಲ. ಫೈನ್. ಅಟ್ಲೀಸ್ಟ್ ಇವತ್ತಾದರೂ ನನ್ನ ಜೊತೆ ಇದೇ ರೂಮಲ್ಲಿ ಮಲ್ಕೋತ್ಯಾ? ನನಗೆ ನಿದ್ದೆ ಬರ್ತಿದೆ. ಗುಡ್ ನೈಟ್. ಥ್ಯಾಂಕ್ಸ್. ಇಷ್ಟಾದರೂ ಮಾಡ್ದಿಯಲ್ಲ. ಗುಡ್ ನೈಟ್. ರೆಸಿಗ್ನೇಷನ್ ಮೇಲೇನೋ ಕಳಿಸಾಯ್ತು, ಆದರೆ ಅದರಿಂದ ಆಗೋ ಕಾನ್ಸಿಕ್ವೆನ್ಸಸ್ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಲಿಲ್ವಲ್ಲ ನಾನು. ಅದರಿಂದ ನನಗೆ ತೊಂದರೆ ಆಗಲ್ಲ ಅಲ್ವಾ? ಈ ಜೇಂಡೆ ಮಾತು ಕೇಳಿಕೊಂಡು ಹೀಗೆ ಮಾಡಿದ್ದೀನಿ. ಇದರಿಂದ ನನಗೆ ಉಲ್ಟಾ ಹೊಡೆದ್ರೆ ಇಷ್ಟು ದಿನ ಆನ್ ಮಾಡಿದ ರೆಪ್ಯುಟೇಷನ್ ಕಳ್ಕೊಂಡು ಆಫೀಸಿಂದ ಹೋಗೋ ಹಾಗಾಗುತ್ತೆ. ಇಲ್ಲ ಇಲ್ಲ, ಅವ್ರು ಕೇಳೋ ರೀಸನ್ಸ್ಗೆ ನಾನು ಕನ್ವಿನ್ಸ್ ಆಗೋ ಹಾಗೆ ಆನ್ಸರ್ಸ್ ಕೊಡಲೇಬೇಕು. ಜೇಂಡೆ ವಾಪಸ್ ಬಂದರೆ ನಾನು ಆಫೀಸಲ್ಲಿ ಇರ್ತೀನಿ, ಇಲ್ಲಾಂದರೆ ಇಲ್ಲ ಅನ್ನೋದನ್ನು ತುಂಬಾ ಪಾಲಿಶ್ಡ್ ಆಗಿ ಹೇಳಬೇಕು. ಮೀರಾ, ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್. ಇಷ್ಟೊತ್ತಿಗೆ ಯಾವ ಅಲಾರ್ಮ್ ಇಟ್ಟಿದ್ದೆ ನಾನು? ಓ ಮೈ, ಇವತ್ತು ಮಾನ್ಸಿ ಅವ್ರ ಬರ್ಡೇ. ಛೇ, ಇಷ್ಟು ವರ್ಷ ನಾನೇ ಪರ್ಸ್ನಲಿ ಹೋಗಿ ವಿಶ್ ಮಾಡ್ತಿದ್ದೆ. ಈ ಸಲ ಹೋಗಿ ವಿಶ್ ಮಾಡಿಲ್ಲ ಅಂದರೆ ಕೆಲಸಕ್ಕೆ ರಿಸೈನ್ ಮಾಡಿರೋದ್ರಿಂದ ಹೀಗೆ ಮಾಡಿದಾಳೆ ಅನ್ಸುತ್ತೆ. ಆದರೆ ನಿಜವಾಗ್ಲೂ ಈಗ ಅವ್ರನ್ನ ಮೀಟ್ ಮಾಡಿ ವಿಶ್ ಮಾಡೋ ಮೂಡಿಲ್ಲ ನನಗೆ. ಬಟ್ ಐ ಹ್ಯಾವ್ ಟು. ಸಂಜು, ಏನಪ್ಪ? ಅಮ್ಮ, ಏನು ಅಡುಗೆ? ಘಮ್ ಅಂತ ಇದೆ. ಏನೋ ಸಿಹಿ ತಿಂಡಿನೇ ಇರಬೇಕಲ್ವಾ? ನನಗೆ ತೀರಾ ಪರಿಚಯ ಇರೋ ಸುವಾಸನೆ ಅಂತ ಅನಿಸ್ತಾ ಇದೆ. ಪರವಾಗಿಲ್ವೇ? ಸಿಹಿ ತಿಂಡಿ ಘಮ ಎಲ್ಲ ಗುರ್ತು ಹಿಡಿತಿದ್ಯಲ್ಲ. ನನ್ನ ನಾಲ್ಗೆಗೂ ಇದು ಪರಿಚಯ ಇರೋ ರುಚಿನೇನಮ್ಮ. ಬರೀ ಪರಿಮಳಕ್ಕೆ ನಾನು ಸೋತು ಹೋಗಿದ್ದೀನಿ. ಇರಿ, ಇದು ಯಾವ ಸ್ವೀಟು ಅಂತಲೂ ನಾನೇ ಹೇಳ್ತೀನಿ. ಇದು ಕ್ಯಾರೆಟ್ ಹಲ್ವಾ, ಕರೆಕ್ಟಾ ಅಮ್ಮ? ಪರವಾಗಿಲ್ಲ ಸಂಜು, ನಿನ್ ಮೂಗು ತುಂಬಾ ಸೂಕ್ಷ್ಮವಾಗಿದೆ. ಕರೆಕ್ಟ್ ಅಲ್ವಮ್ಮ? ಕ್ಯಾರೆಟ್ ಹಲ್ವಾ. ಹೌದು. ಇವತ್ತು ಮಾನ್ಸಿ ಹುಟ್ಟುಹಬ್ಬ ಅಂತ ಅನು ಮಾಡಿದ್ದಾಳೆ. ಅರೆ, ಅನೂರ್ ಮಾಡಿದ್ರಾ? ಅಲ್ಲ, ಮಾನ್ಸಿ ಹುಟ್ಟುಹಬ್ಬ ಅಂದ್ರೆ ಎಕ್ಸೈಟ್ ಆಗ್ಲಿಲ್ಲ ನೀನು? ಅನು ಮಾಡಿದಾಳೆ ಅಂದ ತಕ್ಷಣ ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲ. ಅವಳಿಗೆ ಎಷ್ಟೇ ಹೇಳಿದ್ರು ಕೇಳಲ್ಲ. ಅವಳೇ ಕೈಯಾರೆ ಮಾಡ್ತೀನಿ ಅಂತ ಮಾಡಿದಾಳೆ. ಆರ್ಯ ಸ್ವೀಟ್ ತಿಂತಾ ಇರಲಿಲ್ಲ, ಆದ್ರೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ಘಮಾನೇ ಇಷ್ಟು ಚೆನ್ನಾಗಿದೆಯಲ್ಲ, ಯಾರೇ ಆದರೂ ಖಂಡಿತ ಇಷ್ಟಪಡ್ತಾರಮ್ಮ. ಅಂದಹಾಗೆ ಮಾನ್ಸಿ ಅವ್ರು ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಎದ್ದಿದ್ರೆ ನಾನು ಅವ್ರಿಗೆ ವಿಶ್ ಮಾಡ್ಬೋದಾಗಿತ್ತು. ಇಲ್ಲಪ್ಪ ಸಂಜು, ನಿನ್ನೆ ರಾತ್ರಿನೇ
ಮಾನ್ಸಿ ಮತ್ತು ಹರ್ಷ ಹೊರಗೆಲ್ಲ ಹೋಗಿದ್ದಾರೆ. ಓ ಹೌದಾ? ಅವಳಿಗೋಸ್ಕರ ಸಿಹಿ ಏನೋ ಮಾಡಿದ್ದಾಳೆ. ಅದನ್ನು ತಿಂತಾಳೋ ಇಲ್ವೋ ಗ್ಯಾರಂಟಿ ಇಲ್ಲ ಮಾನ್ಸಿ. ಓ ಮತ್ತೆ ಅನೂರ್ಗೆ ಬೇಜಾರಾಗಲ್ವಾ? ಮಾನ್ಸಿ ತಿನ್ನೋಲ್ಲ ಅಂತ ಗೊತ್ತಿದ್ದು ಮಾಡಿದ್ದಾಳೆ. ಇನ್ನೊಬ್ಬರಿಗೆ ಖುಷಿ ಕೊಡೋದ್ರಲ್ಲಿ ಅವಳು ಖುಷಿ ಕಾಣ್ತಾ ಇದ್ದಾಳೆ. ಅದಕ್ಕಿಂತ ಒಳ್ಳೆ ಗುಣ ಇನ್ನೇನಿದೆಯಮ್ಮ? ಅವ್ರ ಒಳ್ಳೆ ಮನಸ್ಸಿಗೆ ಅವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗೇ ಆಗುತ್ತೆ. ನೀನು ಹೇಳ್ತಾ ಇರೋದು ನಿಜ ಸಂಜು. ಒಳ್ಳೆ ಮಾತಾಡಿದ್ಯಾ. ನೀ ಸಿಹಿ ತಿನ್ನಲೇಬೇಕು. ನೀವು ಹೇಳದೇ ಇದ್ರೂ ನಾನು ತಿಂದೇ ತಿಂತೀನಮ್ಮ. ಇಷ್ಟು ಬೆಳಿಗ್ಗೆ ಯಾರು ಬರ್ತಾರೆ? ಮಾನ್ಸಿ ಹರ್ಷ ಬಂದ್ರು ಅನ್ಸುತ್ತಮ್ಮ. ಇಲ್ಲಿ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಒಂಥರ ಆಗುತ್ತೆ. ರಿಸೈನ್ ಮಾಡಿದ್ದೀನಿ ಅಂತ ಮೇಲೇನೋ ಕಳಿಸ್ಬಿಟ್ಟೆ. ಆದರೆ ಇಲ್ಲಿ ಎಲ್ಲರೂ ಸೇರಿಕೊಂಡು ರೀಸನ್ ಕೇಳಿದ್ರೆ ಏನು ಹೇಳೋದು? ಮೀನ್ವೈಲ್ ಆರ್ಯ ಸರ್ ಬದುಕಿದ್ರೆ ಅದ್ರ ಬಗ್ಗೆ ಒಂದು ಸಣ್ಣ ಹಿಂಟ್ ಆದರೂ ಈ ಮನೆಯವ್ರಿಗೆ ಗೊತ್ತಿರಬೇಕಲ್ಲ. ಯಾರಿಗೂ ಏನು ಗೊತ್ತಿಲ್ಲದೆ ಅವ್ರು ಎಲ್ಲೋ ಬದುಕಿರೋದಕ್ಕೆ ಹೇಗೆ ಸಾಧ್ಯ? ಗಾಡ್, ನೋಡೋಣ. ಸದ್ಯಕ್ಕೆ ಯಾವುದಕ್ಕೂ ತೀರಾ ರಿಯಾಕ್ಟ್ ಮಾಡದೆ ಏನೇನಾಗುತ್ತೋ ನೋಡೇ ಬಿಡೋಣ. ಅರೆ ಮೀರಾ, ಬಾ ಮೀರಾ ಬಾ. ಹಾಯ್ ಅಮ್ಮ. ಹಲೋ ಮೀರಾ ಅವರೇ. ಹಾಯ್. ಬಾಮ್ಮ ಕೂತ್ಕೋ. ಎಷ್ಟೋ ದಿನಗಳಾಯ್ತು ಮೀರಾ ನಿನ್ನ ನೋಡಿ. ಹೇಗಿದ್ಯಾ? ಐ ಆಮ್ ಗುಡ್ ಅಮ್ಮ. ನೀವು? ಚೆನ್ನಾಗಿದ್ದೀನಿ. ಯಾಕೆ ಇತ್ತೀಚೆಗೆ ಮನೆ ಬರೋದು ಕಡಿಮೆ ಮಾಡಿದೆ? ಆರ್ಯ ಇಲ್ಲದೆ ಕೆಲಸದ ಹೊರೆನೆಲ್ಲ ನಿನ್ನ ಹೆಗಲ ಮೇಲೆ ಹೊತ್ತಿದ್ಯೋ ಏನೋ. ಅದನ್ನು ಸ್ವಲ್ಪ ಬದಿಗಿಟ್ಟು ಆವಾಗ ಬರ್ತೀರು ಮೀರಾ. ಇನ್ನು ಮುಂದೆ ಅವ್ರು ಬರೋದು ಸಂಶಯನೇಮ್ಮ. ಸಂಜು, ಯಾಕಪ್ಪ ಹಾಗೆ ಹೇಳ್ತಿದ್ಯಾ? ಅದು ಆಫೀಸಲ್ಲಿ ಈಗ ಅವ್ರಿಗೆ ಜವಾಬ್ದಾರಿ ಹೆಚ್ಚಾಗಿದೆಯಲ್ಲಮ್ಮ, ಅದಕ್ಕೆ ಹಾಗೆ ಹೇಳಿದೆ. ಎಷ್ಟೇ ಜವಾಬ್ದಾರಿ ಇದ್ದರೂ ಮೀರಾ ನಮ್ಮನೆಗೆ ಅಂದರೆ ಸಮಯ ಮಾಡಿಕೊಂಡೇ ಮಾಡ್ಕೋತಾಳೆ. ಇವಾಗ ಮಾನ್ಸಿ ಬರ್ಡೇಗೆ ಬಂದಿದ್ದಾಳಲ್ಲ ಹಾಗೆ. ಅಮ್ಮ, ಮಾನ್ಸಿ ಅವರೆಲ್ಲಿ? ಅವ್ರಿಗೆ ವಿಶ್ ಮಾಡಿ ಹೋಗೋಣ ಅಂತಲೇ ಬಂದೆ. ರೂಮಲ್ಲಿದ್ದಾರಾ? ಇಲ್ಲ ಮೀರಾ, ಮಾನ್ಸಿ ಮತ್ತು ಹರ್ಷ ಇಬ್ಬರು ಬರ್ಡೇ ಸೆಲೆಬ್ರೇಷನ್ ಅಂತ ಹೊರಗಡೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಓಹ್, ಹಾಗಾದರೆ ಈ ಬೊಕೆನ ಮಾನ್ಸಿ ಮ್ಯಾಮ್ ರೂಮಲ್ಲಿ ಇಡ್ಲಾ? ಹಾಗೆ ಮಾಡು. ಮಾನ್ಸಿ ಬಂದಾಗ ಗೊತ್ತಾಗುತ್ತೆ ಸರ್ಪ್ರೈಸ್ ಆಗಿ ಮೀರಾ ಬಂದಿದ್ಲು ಅಂತ. ಓಕೆ. ಒಂದು ನಿಮಿಷ, ಬಂದೆ. ಲಕ್ಷ್ಮಿ, ಅಮ್ಮ. ಮೀರಾ ಬಂದಿದ್ದಾಳೆ, ಟೀ ಮಾಡು. ಅಮ್ಮ, ಅನು ಅಮ್ಮ ಸ್ವೀಟ್ ಮಾಡಿಟ್ಟಿದ್ದಾರೆ, ಅದನ್ನೇ ಕೊಡ್ಲಾ? ಅದನ್ನ ಕೇಳ್ತಿಯಲ್ಲ, ಹೋಗಿ ಕೊಡು. ಸರಿ ಅಮ್ಮ. ಅಂದಾಗೆ ಅನು ಎಲ್ಲಿ? ಅಮ್ಮ, ಅವ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಓ, ಮಾನ್ಸಿ ಹೆಸರಲ್ಲಿ ಅರ್ಚನೆ ಮಾಡ್ಸಕ್ಕೆ ಹೋಗಿದ್ದಾಳೋ ಏನೋ. ಸರಿ, ಅವಳು ಹೊರಟ್ಬಿಡ್ತಾಳೆ, ಬೇಕು ಕೊಡು. ಸರಿ ಅಮ್ಮ. ಮೀರವ್ರೆ, ಸಾರಿ, ಸಡನ್ನಾಗಿ ನಿಮ್ಮ ಎದುರುಗಡೆ ಬಂದು ಭಯ ಪಡಿಸ್ಬಿಟ್ನಾ? ನೋ ನೋ, ಜಸ್ಟ್ ನಾನೇನೋ ಈ ಮನೆಗೆ ಹೊಸಬ, ಆಗಾಗ ಯಾವ ಕೋಣೆ ಅಂತ ಗೊತ್ತಾಗದೆ ಕಳೆದು ಹೋಗ್ತಾ ಇರ್ತೀನಿ. ಆದರೆ ನೀವು ಈ ಮನೆಗೆ ತುಂಬ ಪರಿಚಯ ಇರೋರಲ್ವಾ, ನೀವು ಕಳೆದು ಹೋದ್ರಾ? ಇಲ್ಲ ಇಲ್ಲ, ನಾನು ಸುಮ್ಮನೆ ಹಾಗೆ ಕ್ಯಾಶುಯಲಾಗಿ ವಾಕ್ ಮಾಡ್ತಿದ್ದೆ ಅಷ್ಟೆ.
ಮೀರಾ ಅವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು. ಕ್ಯಾನ್ ಐ? ಯಾ ನೀವು ರಿಸೈನ್ ಮಾಡ್ತಿರೋ ವಿಷಯನ ಅಮ್ಮನ ಮುಂದೆ ಹೇಳೋದಕ್ಕೆ ಯಾಕೆ ಬಿಟ್ಟಿಲ್ಲ? ಇಟ್ಸ್ ಓಕೆ. ನನ್ನ ಹತ್ರ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಬೇಡ, ಫೈನ್. ಹಾಗೇನಿಲ್ಲ, ಇದು ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವೀ ಮನೆಗೆ ಬಂದಾಗಿಂದ ಅಮ್ಮ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ? ಮನೆ ಮಗನ ಹಾಗೆ ಅಲ್ವಾ? ನಾನು ಅಷ್ಟೆ. ಈ ಮನೇಲಿ ಒಬ್ಳು ಅನ್ನೋ ಥರ ನೋಡ್ಕೊಂಡಿದ್ದಾರೆ. ಸೊ ಈ ಮನೆಯವರು ಅಂದರೆ ನಿಮಗೆ ಅಷ್ಟು ಮುಖ್ಯನಾ? ಕೋರ್ಸ್, ನನ್ನ ಕಷ್ಟದಲ್ಲಿ ಈ ಮನೆ ನನ್ನ ಸಹಾಯಕ್ಕೆ ನಿಂತಿದೆ. ಯಾರೂ ಇಲ್ಲದೆ ಇರೋಳಿಗೆ ನಿನಗೆ ಅಂತ ಒಂದು ಕುಟುಂಬ ಇದೆ ಅನ್ನೋ ಧೈರ್ಯ ನನಗೆ ಕೊಟ್ಟಿದೆ. ಹಾಗಿರ್ಬೇಕಾದ್ರೆ ಇಂಥವ್ರ ಮುಂದೆ ತೀರಾ ಕ್ಯಾಶುಯಲ್ ಆಗಿ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಎಷ್ಟು ಸರಿ ಅಲ್ವಾ? ಐ ಅಗ್ರಿ, ಬಟ್ ಏನೋ ಹೇಳಬೇಕು ಅಂತ ಅನ್ಕೊಂಡ್ರಾ? ಯು ವಾಂಟೆಡ್ ಟು ಸೇ ಸಮಥಿಂಗ್? ಅಲ್ಲ, ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಬಟ್ ಕೆಲಸ ಬಿಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ಯಾಕೆ? ನೀವು ಕಾರಣ ಇಲ್ಲದೆ ಕೆಲಸ ಬಿಡ್ತಿಲ್ಲ ಅನ್ಸುತ್ತೆ. ಏನಾಯ್ತು ಅಂತ ಕೇಳ್ಬೋದಾ? ನಾನು ಮೇಲಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ದೆ. ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಆಗಿ ತುಂಬ ವರ್ಷಗಳಿಂದ ಇದ್ದು ಸಾಕಾಗಿದೆ ಅಂತ. ಈ ನಿರ್ಧಾರನ ಮೊದಲೇ ಮಾಡಬೇಕಿತ್ತು, ಬಟ್ ಮೊದಲೇ ಬೇರೆ, ಈಗ ಬೇರೆ. ಅರ್ಥ ಆಗಲಿಲ್ಲ. ಮೊದಲು ಅಂದರೆ ಯಾವಾಗ? ಆರ್ಯವರ್ಧನ್ ಅವರು ಸಾಯಕ್ಕೆ ಮೊದಲ? ಇಲ್ಲ, ಅವ್ರ ಮದುವೆ ಆಗೋಕ್ಕೂ ಮೊದಲು. ವೆಲ್, ಹಳೆದೆಲ್ಲ ಯಾಕೆ ಬಿಡಿ, ಪಾಸ್ಟ್ ಇಸ್ ಪಾಸ್ಟ್. ಈ ಮನೆಯಲ್ಲೆಲ್ಲ ಓಡಾಡ್ತಾ ಇದ್ರೆ ಆರ್ಯ ಸರ್ ಇನ್ನೂ ಇಲ್ಲೇ ಇದ್ದಾರೆ, ಅವ್ರು ಸತ್ತಿಲ್ಲ ಅಂತ ಅನ್ಸುತ್ತೆ. ಈ ಮನೇಲಿ ಇನ್ನೂ ಯಾರಿಗಾದ್ರೂ ಹೀಗೆ ಅನ್ಸುತ್ತಾ? ಅಂದರೆ ಕೆಲವು ಸಲ ಅನ್ಸುತ್ತಲ್ಲ, ನಮ್ಮ ಮನಸ್ಸಿಗೆ ತೀರಾ ಹತ್ರ ಆದವರು ಬಿಟ್ಟೋದ್ರೆ ಅವ್ರು ಬಿಟ್ಟೋದ್ರು ಅಂತ ಒಪ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅನು ಕೂಡ ತಾಳಿ, ಕಾಲುಂಗುರ, ಕರಿಮಣಿ ಎಲ್ಲ ಹಾಕ್ಕೊಂಡಿದ್ದಾಳೆ. ಪಾಪ, ಅವಳಿಗೂ ಹೀಗೆ ಅನ್ನಿಸ್ತಿರ್ಬೋದು ಅಲ್ವಾ? ವಾವ್, ನನ್ನ ಬರ್ಡೇಗೆ ಅನು ಇಷ್ಟೊಂದೆಲ್ಲ ಮಾಡ್ತಿದ್ದಾಳ. ಸರ್ಪ್ರೈಸಿಂಗ್. ಓಹ್, ಮಾನ್ಸಿ ಮ್ಯಾಮ್ ಸಿಯರ್, ಲೆಟ್ ಮಿ ಗೋ ವಿಶ್. ಓಕೆ, ಸಿ. ಅಕ್ಕ, ಸ್ವೀಟ್ ತಗೊಳ್ಳಿ. ಓ ಮೀರಾ. ಹಾಯ್ ಮಾನ್ಸಿ ಮ್ಯಾಮ್. ಮೀರಾ ನಮ್ಮ ಮನೆ ಗೆಸ್ಟ್. ಫಸ್ಟ್ ಅವ್ರಿಗೆ ಸ್ವೀಟ್ ಕೊಡು. ಸರಿ ಅಕ್ಕ. ಹಾಯ್, ಇಷ್ಟೊತ್ತಲ್ಲಿ ಆಫೀಸಲ್ಲಿ ಅಲ್ವಾ ನಿನ್ನ ದರ್ಶನ ಆಗೋದು? ಏನು ಮನೆಗೆ ಬಂದ್ಬಿಟ್ಟಿದ್ಯಾ? ಎಸ್ ಮ್ಯಾಮ್, ನಿಮಗೆ ವಿಶ್ ಮಾಡೋಣ ಅಂತಲೇ ಬಂದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಮೀರಾ. ಪ್ರತಿ ವರ್ಷ ತಪ್ಪದೆ ವಿಶ್ ಮಾಡ್ತೀಯ. ಒಬೀಡಿಯನ್ಸಿಗೆ ಇನ್ನೊಂದು ಹೆಸರೇ ನೀನು. ನನ್ನ ಗಂಡ ನನ್ನ ಬರ್ಡೇ ಮರೆತರು ಮೀರಾ ನನ್ನ ಬರ್ಡೇ ಮರೆಯಲ್ಲ ಅನ್ನೋದನ್ನ ಧೈರ್ಯವಾಗಿ ಹೇಳ್ಬೋದು ಅಲ್ವಾ ಮೀರಾ? ಹಾಗೇನಿಲ್ಲ ಮ್ಯಾಮ್. ಅಯ್ಯೋ, ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ, ಕೂತ್ಕೋ. ನನಗೋಸ್ಕರ ಇಷ್ಟು ದೂರ ಬಂದು ವಿಶ್ ಮಾಡಿದ್ದಕ್ಕೆ ಈ ಸ್ವೀಟ್ಸ್. ಆ್ಯಂಡ್ ಬೈ ದ ಬೈ, ಈ ಸ್ವೀಟ್ಸ್ ಮಾಡಿದ್ದು ನಾನಲ್ಲ, ಅನು ನನಗೋಸ್ಕರ ಮಾಡಿದ್ದಂತೆ. ಸೋ ಸ್ವೀಟ್ ಆಫರ್ ಅಲ್ಲ? ಲಕ್ಷ್ಮಿ, ಕೊಡು. ಮೀರಾ ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ನೀವು ತಗೊಳ್ಳಿ. ಗಾಡ್, ಎಷ್ಟೊಂದು ಸಕ್ಕರೆ ಹಾಕಿದಾಳೆ. ಅನುಗೆ ನಾನು ಸಕ್ಕರೆ ತುಪ್ಪ ತಿನ್ನಲ್ಲ ಅಂತ ಗೊತ್ತಿದ್ರು ಸಕ್ಕರೆ ತುಪ್ಪನ ಸುರಿದಿಟ್ಟಿದ್ದಾಳೆ. ನನ್ನ ಕೈಲಿ ತಿನ್ನಕ್ಕಾಗಲ್ಲ.
ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ ಮ್ಯಾಮ್, ನಿಮ್ಮ ಬರ್ಡೇಗೆ ಪ್ರೀತಿಯಿಂದ ಕೊಟ್ಟಿದ್ದೀರಾ. ಐ ಹ್ಯಾವ್ ಇಟ್. ಯಪ್, ಕ್ಯಾರಿ ಆನ್. ಥ್ಯಾಂಕ್ ಯು, ನನಗೋಸ್ಕರ ಇಷ್ಟು ದೂರ ಬಂದು ವಿಶ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ. ಈ ಮನೆಯವ್ರಿಗೆ ಮೀರಾ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ, ಆದರೂ ಕಾರಣ ಇಲ್ಲದೆ ಕೆಲಸ ಬಿಡ್ತಾರಾ?